नमस्कार। योऽन्तः प्रविश्य ममाशिमां प्रसुप्तं सञ्जीवयत्यखिलशक्तिधरस्वधाम्ना अन्यांश्च हस्तचरणशृणुत्तिगान् प्रणान् नमो भगवते पुरुषार्थव्यम्। आचार्यपवनोऽस्माकम् आचार्याणि च भारती देवो नारायण श्रीशः देवी मङ्गलदेवता। श्रीमद्भागवते अद्यगतप्रारम्भे किञ्चित् पूर्वकथानुवादः। पवित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಕೃಷ್ಣಾವತಾರದ ದಶಮಸ್ಕಂದ ಭಾಗವತಕ್ಕೆ ಈಗ ನಾವಾಗಲೇ ಕಾಲಿಡ್ತಾ ಇದ್ದೀವಿ. ಶಂತನ ಪುತ್ರ ಭೀಷ್ಮಾಚಾರ್ಯರು ಮತ್ತೆ ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅವರ ವಿವಾಹ ಪೂರ್ವದಲ್ಲಿ ಸತ್ಯವತಿಯಲ್ಲಿ ಪರಾಶರ ಮುನಿಯಿಂದ ವೇದವ್ಯಾಸ ದೇವರ ಜನನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಚಿತ್ರಾಂಗದ ಮದುವೆಯಾಗಕ್ಕಿಂತ ಮುಂಚೆ ಸತ್ತ, ವಿಚಿತ್ರ ವೀರ್ಯ ಮದುವೆಯಾಗಿ ಮಕ್ಕಳಾಗುವ ಮುನ್ನ ಸತ್ತ. ಅವನ ಪತ್ನಿಯರಾದ ಅಂಬೆ ಅಂಬಾಲಿಕಾ ಅವರಲ್ಲಿ ವೇದವ್ಯಾಸರಿಂದ ಇಬ್ಬರು ಮಕ್ಕಳಾದರು. ಅವರೇ ಧೃತರಾಷ್ಟ್ರ ಮತ್ತೆ ಪಾಂಡು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕೌರವರು ಪಾಂಡವರು ಅಂತಾಯಿತು ಅಂತ. ಮುಂದೆ ಈ ವಂಶ ಬೆಳೆದು ಸುಮಾರು 25 ತಲೆಮಾರುಗಳ ತನಕ ಮುಂದುವರೆದು ಕ್ಷೇಮಕ ರಾಜ ಎಂಬತಕ್ಕಂಥ ಅವನ ಕಾಲದಲ್ಲಿ ಅದು ಅವಸಾನಗೊಂಡು ಕ್ಷೇಮಕಂ ಪ್ರಾಪ್ಯ ರಾಜನಂ ಸಂಪ್ರಾಪ್ಯಾತಿ ವೈಕಲೌ. ಕ್ಷೇಮಕ ರಾಜನೇ ಕುರುವಂಶದ ಕೊನೆಯ ಕೊಂಡಿ ಅಂತ ಭಾಗವತಕಾರರು ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ವಿ ಮೊನ್ನೆ ದಿವಸನೇ. ಮುಂದೆ ಯದುವಂಶದಲ್ಲಿ ದೇವಕನಿಗೆ 4 ಜನ ಗಂಡು ಮಕ್ಕಳು, 7 ಜನ ಹೆಣ್ಮಕ್ಕಳುಗಳು. ಶೇಷಾಂ ಸುಸಾರ ಸಪ್ತಾಸನ್ ಧೃತದೇವೋದಯೋ ನೃಪಃ ಶಾಂತಿದೇವೋಪದೇವಾಚ ಶ್ರೀದೇವಾದೇವ ರಕ್ಷಿತಂ ಸಹದೇವ ದೇವಕೀ ಚ ವಸುದೇವ ಉವಾಹತ. ದೇವಕನಿಗೆ 4 ಜನ ಗಂಡು ಮಕ್ಕಳು ಮತ್ತು 7 ಜನ ಹೆಣ್ಣುಮಕ್ಕಳು. ಯಾರ್ಯಾರು ಅಂದರೆ ಶಾಂತಿದೇವ, ಧೃತಿದೇವ, ಉಪದೇವ, ಶ್ರೀದೇವ, ರಕ್ಷಿತದೇವ, ಸಹದೇವ ಮತ್ತು ದೇವಕಿ. ಇವರೇ 7 ಮಂದಿ ಹುಡುಗಿಯರು. 7 ಮಂದಿ ಇನ್ನೂ ಕೂಡ ವಸುದೇವ ಮದುವೆ ಆದ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನೂ 8 ಜನ ಮದುವೆ ಆದ ಅಂತ ಹೇಳ್ತಾ ಇದ್ದಾರೆ. ಇನ್ನು 6 ಜನನ್ನ ಪೌರಭಿ ರೋಹಿಣಿ ಭದ್ರ ಮದಿರ ರೋಚನಾ ಇಡ ದೇವಕಿ ಪ್ರಮುಖ ಆಸನ್ ಪತ್ನಿಯ ಆನಕದೊಂದುವೆ. ಪೌರವಿ, ರೋಹಿಣಿ, ಭದ್ರ, ಮದಿರ, ರೋಚನಾ ಇಡ ಎಂಬತಕ್ಕಂಥ 6 ಹುಡುಗಿಯರನ್ನು ಕೂಡ ಈತ ಮದುವೆ ಆಗಿದ್ದ. ಹೀಗೆ ವಸುದೇವ 13 ಜನ ಹೆಂಡತಿಯರನ್ನ ಮದುವೆ ಮಾಡಿಕೊಂಡ ಅಂತ ಹೇಳ್ತಾ ಇದೆ. ಇವತ್ತಿನ ಸರ್ಕಾರ ಆಗಿದ್ದಿದ್ರೆ ಅವನ್ನ ಜೈಲಿನಲ್ಲಿ ಹಾಕಿರೋರು. ಆದರೆ ಅವತ್ತಿನ ಸರ್ಕಾರ ಅವನನ್ನೇನು ಮಾಡಲಿಲ್ಲ. ಇನ್ನೂ 13 ಜೊತೆಗೆ ಇನ್ನೂ 13 ಜನರನ್ನು ಕಟ್ಕೋ ಪರವಾಗಿಲ್ಲ ಅಂತ ಮಾರ್ಜಿನ್ ಕೊಟ್ಟರು. ವಸುದೇವಸ್ತು ದೇವಕ್ಯಾಂ ಅಷ್ಟಪುತ್ರ ನಜೀಜಿನತ್ ಅಷ್ಟಮಸ್ತು ತಯೋರಾಸಿ ಸ್ವಯಮೇವ ಹರಿಕಿಲ ಸುಭದ್ರಾಚ ಮಹಾಭಾಗ ತವರಾಜನ್ ಪಿತಾಮಹಿ. ದೇವಕಿಯಲ್ಲಿ 8 ಮಂದಿ ಗಂಡು ಮಕ್ಕಳು, 8ನೇವನೇ ಶ್ರೀಕೃಷ್ಣ. ಒಬ್ಬಳು ಹೆಣ್ಮಗಳು, ಅವಳೇ ಸುಭದ್ರ. ಭಾಗವತವನ್ನ ಶುಕಾಚಾರ್ಯರಿಂದ ಕೇಳ್ತಾ ಇರ್ತಕ್ಕಂಥ ಪರೀಕ್ಷಿತ್ ರಾಜನ ಅಜ್ಜಿ ತಂದೆ ತಾಯಿ. ಕೃಷ್ಣ ಪರೀಕ್ಷಿತ್ ರಾಜ ಶುಕಾಚಾರ್ಯರು ಒಂದು ಪ್ರಶ್ನೆ ಮಾಡಿದ. ದೇವಿಕಿ ಗರ್ಭದಲ್ಲಿ ಕೃಷ್ಣ ಅವತಾರ ಮಾಡದ ನಿಜ, ನಾನು ಅದನ್ನು ಕೇಳಬೇಕು ಅಂತ ಉತ್ಸುಕತೆ ಇದೆ ನಿಜ. ಆದರೆ ನಮ್ಮ ಅಜ್ಜ ಅಜ್ಜಿಗೆ ಇಷ್ಟೊಂದು ಅನುಗ್ರಹ ಮಾಡದನಲ್ಲ ಭಗವಂತ, ಮತ್ತೆ ನಮ್ಮ ಹಿರಿಯರಿಗೆ ಸಂಬಂಧಪಟ್ಟ ಕಥೆ ಇದು, ಮತ್ತೆ ನನ್ನ ಸ್ವಂತ ಜೀವನಕ್ಕೆ ಸಂಬಂಧಪಟ್ಟಂತ ಕಥೆ ಇದು ಅಂತ ತುಂಬಾ ಸಂತೋಷ ಪಡ್ತಾನೆ ಪರೀಕ್ಷಿತ್ ರಾಜ. ದ್ರೌಣ್ಯಸ್ಯ ವಿಪ್ಲಿಷ್ಟ ಮಿದಂ ದುಂದಗಂ
ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಂಥ ಅತ್ತಚಕ್ರೋ ಮಾತುಶ್ವಮೇಯ ಶರಣಂ ಗತಾಯ. ಅಶ್ವತ್ಥಾಮಾಚಾರ್ಯರಿಂದ ನಾಶವಾಗಬೇಕಿದ್ದ ಸಂದರ್ಭದಲ್ಲಿ ತಾಯಿ ಉತ್ತರೆ ಗರ್ಭದಲ್ಲಿದ್ದಂಥ ಗರ್ಭದ ಕೂಸು ಅದನ್ನು ರಕ್ಷಣೆ ಮಾಡಿದವ ಭಗವಂತ. ಅವನ ಕಥೆಯೇ ಶ್ರೀಕೃಷ್ಣ ಕಥೆ. ಪಾಂಡವರು ಅಶ್ವತ್ಥಾಮಾಚಾರ್ಯನ ಸಾಮಾನ್ಯ ವ್ಯಕ್ತಿ ಅಲ್ಲ, ಆದರೆ ಕೌರವನ ಕಡೆ ಸೇರಿಕೊಂಡು ಕೃಷ್ಣನಿಗೆ ಎಗನಿಷ್ಠ ಆದರು. ಆದ್ರೂ ಕೂಡ ತಮ್ಮ ಮಾತಿಗೆ ತಪ್ಪದೆ ಬಿಲ್ಲನ್ನು ಹೂಡಿದ್ರು. ಆ ಬಿಲ್ಲು ಕೃಷ್ಣನ ಕೈಗೆ ಬಂದು ಸೇರಿತು, ಉತ್ತರೆ ಗರ್ಭ ಬದುಕೊಂತು. ಹೀಗಾಗಿ ಪಾಂಡವರ ವಂಶ ಬೆಳೀತು ಅಂತ ಭಾಗವತ ತಿಳಿಸ್ಕೊಡ್ತಾ ಇದೆ. ಪರೀಕ್ಷಿತ್ ರಾಜ ಈಗಾಗಲೇ 4-5 ದಿವಸ ಕಳೆದು ಹೋಗಿದೆ, ವಿಶ್ರಾಂತಿ ತಗೊಳ್ಳ ಹಾಗಿದ್ರೆ ತಗೋ ಅಂತ ಹೇಳಿದಾಗ, ಇಲ್ಲ ಖಂಡಿತ ಬೇಡ, ನನ್ನ ಭಾಗವತವನ್ನು ಕೇಳ್ತಾ 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 ಎಲ್ಲ ಆಯಾಸ ಆಗ್ಬಿಟ್ಟಿದೆ, ನನ್ನ ಆಯಾಸ ಎಲ್ಲ ಹೊರಟೋಗ್ಬಿಟ್ಟಿದೆ, ಆಯಾಸನೇ ಆಗಿಲ್ಲ ನನಗೆ, ಇನ್ನೂ ಉತ್ಸುಕತೆ ಜಾಸ್ತಿ ಆಗ್ತಾ ಇದೆ ಅಂತ ಪರೀಕ್ಷಿತ್ ರಾಜ ಹೇಳಿದ. ಮತ್ತೆ ಶುಕಾಚಾರ್ಯರು ಅದನ್ನ ಮುಂದುವರಿಸಿದ್ರು ಅಂತ ಭಾಗವತ ಹೇಳ್ತಾ ಇದೆ. ಒಂದು ತೊಟ್ಟು ನೀರನ್ನು ಸೇವಿಸದೆ ನಿರಾಹಾರನಾಗಿ ಭಾಗವತವನ್ನ ಕೇಳ್ತಾ ಇದ್ದಾನೆ. ಹಸು ಅವನಿಗೆ ಕಾಡ್ತಾ ಇಲ್ಲ, ಶಕ್ತಿ ದಿನದಿನಕ್ಕೂ ಇಂಪ್ರೂವೈಸ್ ಆಗ್ತಾ ಇದೆ ಹೊರತು ಶಕ್ತಿ ಕುಂದುತ್ತಾ ಇಲ್ಲ. ಭಗವಂತನ ಕತೆ, ಕೃಷ್ಣನ ಕತೆ, ಅಮೃತಪಾನ ನನಗೆ ದೊರಕಿದ್ದು ಎಷ್ಟು ಜನ್ಮದ ಪುಣ್ಯನು ಅಂತ ಸ್ಮರಣೆ ಮಾಡ್ತಾ ಇದ್ದಾನೆ. ವಾಸುದೇವ ಕಥ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾನಂ ಪೃಚ್ಛಕಂ ಶ್ರೋತ್ರಾನ್ ತತ್ ಪಾದಸಲಿಲಂ ಯಥಾ. ಭಗವಂತನ ಕತೆ, ಭಗವಂತನ ಬಗ್ಗೆ ಚರ್ಚೆ, ಭಗವಂತನ ಬಗ್ಗೆ ಪ್ರವಚನ ಎಲ್ಲಿ ನಡೆಯುತ್ತೆ ಅಲ್ಲಿ 3 ಮಂದಿ ಪಾವನರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದವರು, ಮಾಡಿಸಿದವರು ಮತ್ತು ಕೇಳುವವರು. ಭಗವಂತನ ಪಾದೋದಕ ಅಂತೂ ಹೇಳಬೇಕಾದ್ದೇ ಇಲ್ಲ, ಪರಮ ಪಾವನವಾದದ್ದು. ಅದನ್ನ ಕೇಳಿ ನಾನು ಕೂಡ ಪರಮ ಪಾವನವಾಗಲಿ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ ಶುಕಾಚಾರ್ಯರನ್ನ. ಶುಕಾಚಾರ್ಯರು ಅಸ್ತು ಅಂತಂದ್ರು. ಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ಯಾದವರು ಮತ್ತೆ ಪೌರವಂಶ ವಿವರಣೆಯೆಲ್ಲ ಹಿಂದಿನ ಸ್ಕಂದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಈಗ ನಾವು ದಶಮ ಸ್ಕಂದಕ್ಕೆ ಕಾಲಿಡ್ತಾ ಇದ್ದೀವಿ. ಇದು ಸಂಪೂರ್ಣ ಕೃಷ್ಣಾವತಾರದ ಕಥೆಯೇ ಆಗಿದೆ. ಅರ್ಥದ ದೃಷ್ಟಿಯಿಂದಲೂ ಗಾತ್ರದ ದೃಷ್ಟಿಯಿಂದಲೂ 10ನೇ ಸ್ಕಂದ ಮಹತ್ತರವಾದದ್ದು. ಈ 9 ಸ್ಕಂದದಲ್ಲಿ ಏನೇನು ಹೇಳಬೇಕಾಗಿದ್ದಾರೆ ಅದೆಲ್ಲವೂ ಕೂಡ ದಶಮಸ್ಕಂದ ಭಾಗವತದಲ್ಲಿ ಸೇರಿ ಹೋಗಿದೆ. ದಶಮಸ್ಕಂದದಲ್ಲಿ ಬಿಟ್ಟಿರುವಂಥದ್ದು ಯಾವುದಾದರಿದ್ರೆ ಅದು ಮುಂದೆ 10-11ರಲ್ಲಿ ಅದು ಸಂಪೂರ್ಣಗೊಳ್ಳುತ್ತೆ. ಇಲ್ಲಿಯ ತನಕ ಹೆಚ್ಚು ಕಮ್ಮಿ ನಾವು ನಿನ್ನೆ ಪ್ರಸ್ತಾಪ ಮಾಡಿದ್ವಿ. ಅದನ್ನು ಮುಂದುವರೆಸ್ತಾ ದೇವಿಕಿ ವಸುದೇವರ ವಿವಾಹವನ್ನ ಕಂಸ ಏರ್ಪಾಡು ಮಾಡಿದ್ದ. ನಾನು ನಿನ್ನೆ ಒಂದು ವಿಚಾರ ಹೇಳಿದೆ, ನಮ್ಮಪ್ಪ ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ, ನನಗೆ ರಾಜ್ಯ ಸಿಗೋದು ಯಾವಾಗ, ನಾನು ರಾಜ ಆಗೋದು ಯಾವಾಗ ಅಂತ ನನಗನ್ನಿಸ್ತು. ಅದಕ್ಕೇನು ಮಾಡ್ದ, ಅಪ್ಪನ ತಗೊಂಡ ಕಾರಾಗೃಹದಲ್ಲಿದ್ದ ಉಗ್ರಸೇನನ್ನ ತಾನೇ ರಾಜ ಅಂತ ಮೆರೆದ. ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ತಂಗಿ ಮದುವೆ ಮಾಡೋಕ್ಕೋಸ್ಕರವಾಗಿ, ಅದಕ್ಕೋಸ್ಕರ ವಸುದೇವನ್ ಕೊಟ್ಟು ಮದುವೆ ಮಾಡೋದು. ಮದುವೆ ದಿಬ್ಬಣ ಸಾಕ್ತಾ ಇದೆ. ಅವನಿಗೊಂದು ಅಶರೀರವಾಣಿ ಆಯಿತು.
ಈಕೆ 8ನೇ ಗರ್ಭದಿಂದ ನಿನ್ನ ಕೊಲೆಯಾಗುತ್ತೆ ಅಂತ ಆಯ್ತು. ಕಂಸ ಕೇಳ್ದ, ಕಿಡಿಯಾದ. ನನ್ನನ್ನು ಕೊಲ್ಲುವಂತಹ ಮಗ ಇವನನ್ನು ಹೆರ್ತಾಳೆ ಅಂತಂದ್ರೆ ಇವಳನ್ನು ಸಾಯಿಸ್ಬಿಟ್ರೆ ಆಗೋಯ್ತು ಅಂತಂದ. ಆಗ ವಸುದೇವ ಅಂದ, ನಿನ್ನೆ ದಿವಸ ಅವಳು ನಿನ್ನ ತಂಗಿ ಆಗಿದ್ಲು ನಿಜ, ಇವತ್ತು ನನ್ನ ಹೆಂಡತಿ ಆಗಿದ್ದಾಳೆ, ಪರಶ್ರೀ ಆದ್ಲು, ನೀನು ನಿನ್ನ ತಂಗಿಯನ್ನು ಮುಟ್ಟ ಹಾಗಿಲ್ಲ ಅಂದ. ಅದಲ್ಲದೆ ಅವಳು ನಿನ್ನ ಪ್ರೀತಿ ತಂಗಿ ಆಗಿರ್ಬೋದು ನೆನ್ನೆ ತನಕ ಅಷ್ಟೇ, ಇವತ್ತು ಅವಳು ನಿನ್ನ ತಂಗಿ ಅಲ್ಲ, ಇವಳು ನನ್ನ ಗಂಡ, ನನ್ನ ಹೆಂಡತಿ ಅವಳು. ಈಕೆಯಿಂದ ನೀನು ಭಯಪಡಬೇಕಾದ್ದಿಲ್ಲ. ಈಕೆಗೆ ಹುಟ್ಟಿನಲ್ಲಿ ಈಕೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಎಲ್ಲವನ್ನು ಕೂಡ ನಾನು ತಂದು ಒಪ್ಪಿಸ್ಬಿಡ್ತೀನಿ ಎಂದ. ಕಂಸ ಒಪ್ಪದ. ವಸುದೇವ ದೇವಿಕೆಯರು ದಂಪತಿಗಳಾಗಿ ವಿಹರಿಸಿದ್ರು. ಈ ವಿಚಾರವನ್ನು ನೆನ್ನೆಯೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳಿಸಿದ್ವಿ. ದೇವಕಿ 6 ಮಕ್ಕಳು ಕಂಸನಿಗೆ ಬಲಿಯಾದರು. ನಾರದರು ಬಂದಿದ್ದ ವಿಚಾರವನ್ನು ನೆನ್ನೆ ಹೇಳಿದ್ದೀನಿ ನಾನು. ಅಲ್ಲಯ್ಯ ದಡ್ಡ, ಎಡಗಡೆಯಿಂದ ಲೆಕ್ಕ ಹಾಕೊಂಡು ಹೋದ್ರೆ, ಎಡಗಡೆಯಿಂದ ಬಲಕ್ಕೆ ಹೋದ್ರೆ ಕೊನೆಯದು 8 ಆಗುತ್ತೆ. ಬಲಗಡೆಯಿಂದ ಎಣಿಸ್ಕೊಂಡು ಬಂದ್ರೆ 8, 6, 7, 5, 4, 3, 2, 1 ಮೊದಲನೇದೇ ಫಸ್ಟ್ ಆಗತ್ತೆ. ಇಲ್ಲಿಂದ ಹೋದ್ರೆ ಅದೇ 8, ಅಲ್ಲಿಂದ ಬಂದ್ರೆ ಇದೇ 8. ಹಾಗಾದ್ರೆ ಯಾವ ಕೂಸಿನಿಂದ ನಿಂಗೆ ಮರಣ ಬರುತ್ತೆ ಅಂತ ಯೋಚನೆ ಮಾಡಿದ್ದೀಯಾ? ಅವನು ದಿಗ್ಭ್ರಾಂತನಾದ. ಎಸ್, ಅಕ್ಸೆಪ್ಟೆಡ್. ಅದಕ್ಕೋಸ್ಕರ ಏನ್ ಮಾಡಬೇಕು? ಎಲ್ಲ ಮಕ್ಕಳನ್ನು ಸಾಯಿಸ್ಬಿಟ್ರೆ ಆಗೋಯ್ತು. ಯಾತಕ್ ಗೊತ್ತಾ ನಾರದರಿ ಪ್ಲಾನ್ ಮಾಡಿದ್ದು? ಅವನಿಗೆ ಶಿಶು ಹತ್ಯಾ ದೋಷ ಬಂದು ಬೇಗ ಅವನು ಸಾಯ್ಬೇಕು. ಅದಕ್ಕೋಸ್ಕರವಾಗಿ ಸ್ತ್ರೀ ಹತ್ಯಾ ದೋಷ, ಶಿಶು ಹತ್ಯಾ ದೋಷ, ಬ್ರಹ್ಮಹತ್ಯಾ ದೋಷ, ಪ್ರಾಣಿಗಳ ಸಂಹಾರದ ದೋಷ ಯಾವ್ಯಾವ ಕಾಲಕ್ಕೂ ಹೋಗೋದಿಲ್ಲ, ಪ್ರೇತವಾಗಿ ಕಾಡುತ್ತದೆ. ನೋ ಡೌಟ್ ಅವನ ಕಲಿಯ ಆವೇಶ, ಅದು ಬೇರೆ ಪ್ರಶ್ನೆ ಇರಲಿ. ಆದ್ರೂ ಕೂಡ ವಸುದೇವ ದೇವಕಿಯರ ದಂಪತಿಗಳಾಗಿರುವ ಕಾಲಕ್ಕೆ ದೇವಕಿ 6 ಮಕ್ಕಳನ್ನು ಕಂಸನ 6 ಮಕ್ಕಳುಗಳು ಕಂಸ, ಅದನ್ನ ಹೆಸರುಗಳನ್ನು ನೆನೆಸ ನಾನು ಹೇಳಿದ್ದೀನಿ. ಕಂಸನಿಗೆ ಬಲಿಯಾದರು. 7ನೇ ಗರ್ಭಸ್ರಾವವಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 8ನೇ ಕೂಸು ಗರ್ಭಿಣಿಯಾದ್ಲು. ವಿಷಯ ತಿಳಿದ ಕಂಸ ತಕ್ಷಣ ವಸುದೇವ ದೇವಕಿಯರನ್ನ ಸೆರೆಯಲ್ಲಿ ಇಟ್ಟುಬಿಟ್ಟ. ಪರೀಕ್ಷಿತ್ ರಾಜ ಶುಕಾಚಾರ್ಯನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವಕಿ ಗರ್ಭದಲ್ಲಿ ಭಗವಂತನೇ ಜನಿಸಿ ಬಯಸಿದ ನಿಜ, ಆದರೆ ಅಂತ ಪವಿತ್ರತಮವಾಗಿತ್ತ ಅವಳ ದೇಹ, ಅವನ ದೇಹ, ಯಾಕೆ ಅವಳಲ್ಲಿ ಅವತಾರ ಮಾಡದ ಅನ್ನುವ ಪ್ರಶ್ನೆ ಪರೀಕ್ಷಿತ್ ರಾಜಂದು. ಅದಕ್ಕೆ ಶುಕಾಚಾರ್ಯ ಹೇಳಿದ್ರು, ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾತ್ಮನಃ ತದಾ ತು ಭಗವನೀಶ ಆತ್ಮಾನಾಂ ಸೃಜತೆ ಹರಿಹಿ. ಧರ್ಮದ ಹ್ರಾಸ, ಅಧರ್ಮದ ಅಟ್ಟಹಾಸ ಇವೆರಡು ಯಾವಾಗ ಏರುಪೇರು ಆಗ್ತದೆ ಆವಾಗ ಭಗವಂತ ತಾನು ಧರೆಗೆ ಇಳಿದು ಬರ್ತಾನೆ. ಭಗವದ್ಗೀತೆಯಲ್ಲೂ ಕೂಡ ಇದೇ ಮಾತನ್ನ ಕೃಷ್ಣ ಆಡ್ತಾನೆ. ಯದಾ ಇದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದಾನೆ ಈ ವಿಚಾರ. ಭಗವಂತ ತಾನಾಗೇ ಭೂಮಿಗೆ ಬಂದಿಲ್ಲ, ಬರುವ ಅಗತ್ಯವೂ ಇಲ್ಲ. ಆದರೆ ತನ್ನನ್ನು ನಂಬಿದವರಿಗೆ, ಏಕೆ ಅವನು ಭಕ್ತಪರಾಧೀನ ಅಲ್ಲ, ತನ್ನನ್ನ ಯಾರು ನೋಡಬೇಕು ಅನ್ನೋ ಉತ್ಕಟ ಇಚ್ಛೆ ಇರ್ತದೆ, ಕಾಣ ಬಯಸ್ತಾರೆ, ಅಂತವರಿಗೆ ದರ್ಶನಾಕಾಂಕ್ಷಿಯಾಗಿ ಭಗವಂತ ತಾನು ಪ್ರಕಟ ಆಗ್ತಾನಟ್ಟೆ ಹೊರತು ಅವನು ಹುಟ್ಟಲ್ಲ. ತಥೋ ಜಗನ್ಮಂಗಳಮಚ್ಯುತ ಶಾಂತಂ ಸಮಾಹೀತಂ ವಿಶೂರಸೂತೇನ ದೇವಿ ದದಾರ ಸರ್ವಾತ್ಮಕ ಆತ್ಮಭೂತಂ ಕಾಷ್ಟಂ ಯಥಾ ಆನಂದಕಂ ನಭಸ್ಥ.
ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಹೊಕ್ಕಿದ್ದು ಜಗತ್ತಿಗೆ ಮಂಗಳವನ್ನುಂಟು ಮಾಡಲಿಕ್ಕೋಸ್ಕರವಾಗಿ ಅಷ್ಟೇ ಹೊರತು ಇಡೀ ಜಗತ್ತಿನಲ್ಲಿ ತುಂಬಿರುವಂತಹ ಆ ಹಿರಿಯ ಚೇತನ ತತ್ವ ದೇವಕಿಯ ಪುಟ್ಟ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತಂದ್ರೆ ಅವಳು ಎಷ್ಟು ಪುಣ್ಯತಮ ಸಾಧನೆ ಮಾಡಿರ್ಬೋದು. ಎಲ್ಲರೊಳಗೂ ಭಗವಂತ ಇದ್ದಾನೆ, ನೋ ಡೌಟ್. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ನೋ ಡೌಟ್. ಇದೆಲ್ಲವೂ ಕೂಡ ಭಗವಂತನಿಗೆ ಲೀಲೆ, ಭಗವಂತನ ನಾಟಕ. ವಸುದೇವನ ನಿಮಿತ್ತ ಮಾಡಿಕೊಂಡು ಅವನ ಮುಖಾಂತರವಾಗಿ ಅವಳ ಗರ್ಭವನ್ನು ಪ್ರವೇಶಿಸಿ ಅವನು ಪೂರ್ಣ ಚಂದ್ರನಂತೆ ತಾನು ಅವತಾರ ಮಾಡಿದ್ದಾನೆ ಎನ್ನುವುದರಲ್ಲಿ ನಿರ್ವಿವಾದ. ಚಂದ್ರಪ್ರಕಾಶ ಎಲ್ಲ ಕಡೆಯೂ ಹರಡುವಂತೆ ಚಂದ್ರಬಿಂಬ ಸಂಜೆ ಹೊತ್ತು ಆಕಾಶ ಪೂರ್ವದಲ್ಲಿ ಮೂಡಿ ಬರ್ತಾನೆ ಚಂದ್ರ. ಹಾಗೆಯೇ ವಸುದೇವನೆಂಬತಕ್ಕಂಥ ಆಕಾಶದಿಂದ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಚಂದ್ರ ಅವತಾರ ಮಾಡಿದ ಅನ್ನೋದರಲ್ಲಿ ನಿಸ್ಸಂಶಯ. ಭಗವಂತ ದೇವಕಿ ಗರ್ಭದಲ್ಲಿ ನೆಲೆಸಿರುವ ಸುದ್ದಿ ದೇವತೆಗಳಿಗೆಲ್ಲ ಗೊತ್ತಾಯಿತು. ಸಂತತ ತಂತು, ಸಂತೋಷಪಟ್ಟರು, ಆನಂದ ಪಟ್ಟರು. ಅವರೆಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಏಕಾಯನೋಸೋ ದ್ವಿಪಲ ಶ್ರೀಮೂಲಃ ಚತುರಸಃ ಪಂಚಶಿಫಾ ಜಡಾತ್ಮ ಸಪ್ತತ್ವಾಗಷ್ಟ ವಿಟಪೋ ನವಕ್ಷೋ ದಶಚ್ಯದೋ ದ್ವಿಖಗೋ ಹ್ಯಾದಿವೃಕ್ಷೋ. ಇಡೀ ವಿಶ್ವವನ್ನೇ ನಿಯಂತ್ರಿಸುವ ಭಗವಂತನ ಇಚ್ಛೆ, ರಹಸ್ಯ ಒಂದು ಸಂಖ್ಯಮಯ ಅನುಭವದಲ್ಲಿ ಅಡಗಿದೆ ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಇಡೀ ಜಗತ್ತಿನ ರಹಸ್ಯವನ್ನು ನಿರೂಪಿಸಲು ಸಂಖ್ಯೆ ಎಷ್ಟು ಬೇಕು? 1 ರಿಂದ 10 ಬೇಕು. ಅದನ್ನು ಒಟ್ಟು ಕೂಡಿಸಿದ್ರೆ ಎಷ್ಟಾಗುತ್ತೆ? 55 ಆಗುತ್ತೆ. ಇದೇ ವಿಶ್ವದ ರಹಸ್ಯ ಸಂಖ್ಯೆ ಅಂತ ಭಾಗವತ ಒಂದು ಸಂಖ್ಯಾಶಾಸ್ತ್ರದ ರೀತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರನೇ, ಆದರೆ ಅದರಲ್ಲಿ ತಾತ್ವಿಕತೆಯನ್ನೇ ತಿಳ್ಕೊಳ್ಬೇಕು ಅಂತ ಭಾಗವತ ತಿಳಿಸ್ತಾ ಇದೆ ಅಷ್ಟೆ. 1 ಕೈ, 2 ಕೈ, 5 ಬೆರಳು, 5 ಬೆರಳು, 10 ಬೆರಳು, 1 ಕಾಲು, ಇನ್ನೊಂದು ಕಾಲು, 10 5 5 10 ಬೆರಳು. ಇನ್ನೊಂದು ಕೈಲಿ 5 ಬೆರಳು, 2 ಕೂಡಿಸಿದ್ರೆ 10, ಅಕ್ಕಪಕ್ಕದಲ್ಲಿಟ್ಟರೆ 55 ಆಯಿತು. 1 ರಿಂದ 10 ತನಕ ಸಾಲಾಗಿ ಕೂಡಿಸಿದರೆ ಬರುವ ಮೊತ್ತ ಇದೆ. ಇದೇ ವಿಶ್ವದ ವಿಶ್ಲೇಷಣೆ, ಸಂಖ್ಯೆಗಳ ಮೊತ್ತ ಅಂತ. ಒಂದು ಮೂಲದಿಂದ ಈ ವಿಶ್ವ ಎನ್ನುವತಕ್ಕಂಥ ವೃಕ್ಷ ಬೆಳೆದು ಬಂದಿದೆ. ಮರ ಬೆಳಿಬೇಕು, ಬೀಜ ಬಿತ್ತಬೇಕು, ಅದಕ್ಕೆ ಆಧಾರ ಬೇಕು. ಹಾಗೆಯೇ ವೃಕ್ಷಕ್ಕೂ ಒಂದು ಆಧಾರ, ಒಂದು ಮೂಲ ಉಂಟು. ಆ ಆಧಾರದಲ್ಲಿ ಬಿತ್ತಿದ ಬೀಜವೇ ಮತ್ತೆ ಮರವಾಗಿ ಹುಟ್ಟುತ್ತೆ. ಮತ್ತೆ ಮರದಿಂದ ಬೀಜ, ಆ ಬೀಜದಿಂದ ಮತ್ತೆವನ್ನು ಹುಟ್ಟಾಕಿದ್ರೆ ಮತ್ತೆ ಅದು ಮರವಾಗತ್ತೆ ಬೆಳೆದು. ಹೀಗೆ ಒಂದು ಮೂಲದಿಂದ ಮೂಡಿ ಬಂದಂತಹ ಮರದಲ್ಲಿ ಹಣ್ಣುಗಳು, ಅದಕ್ಕೆ 3 ಬೇರು, 4 ರುಚಿ, 5 ಬೀಳಳ, 6 ವಿಕಾಸ, 7 ತೊಗಟೆ, 8 ಟೊಂಗೆ, 9 ಪೊಟರೆ, 10 ಎಲೆ. ಈ ಲೆಕ್ಕಾಚಾರದಲ್ಲಿ ಇಡೀ ವಿಶ್ವ ತುಂಬಿದೆ ಅಂತ ಭಾಗವತಕಾರರ ಅಭಿಪ್ರಾಯ. ಆದಿಯಿಂದ ಇರುವ ಈ ಅನಾದಿ ವೃಕ್ಷದಲ್ಲಿ 2 ಬಗೆಯ ಹಕ್ಕಿಗಳು ಕೂತು ಹಣ್ಣು ಊಟ ಮಾಡ್ತಾ ಇದೆ. ಆ ವೃಕ್ಷವೇ ಬ್ರಹ್ಮಾಂಡ. ಆ ವೃಕ್ಷವೇ ಪಿಂಡಾಂಡ. ಮೂಲ ಪ್ರಕೃತಿಯಲ್ಲಿ, ಸೃಷ್ಟಿಯ ಮಹತ್ತತ್ವದಲ್ಲಿ ಅದಕ್ಕೆ ಅಹಂಕಾರ ತತ್ವ, ಅಲ್ಲಿಂದ ಜ್ಞಾನೇಂದ್ರಿಯ, ಪಂಚೇಂದ್ರಿಯ, ಮನಸ್ಸು ಇತ್ಯಾದಿಗಳನ್ನೆಲ್ಲ ಭಗವಂತ ಅದರಲ್ಲಿ ಇಟ್ಟ ಆ ಜೀವನಲ್ಲಿ.
ಇದರಿಂದಾಗಿ ಎಲ್ಲ ಸೃಷ್ಟಿಗೆ ಮೂಲ ಕಾರಣ ಭಗವಂತನೇ ಆಗಿದ್ದಾನೆ. ವಿಶ್ವದ ಬೀಜ ಭಗವಂತ. ಇದೇ ಏಕಾಯನ, ಏಕಮೇವೆ ಹರಿ ಅಂತನ್ನೋದಕ್ಕೆ ಇದಕ್ಕಿಂತ ಇನ್ಯಾವ ದೃಷ್ಟಾಂತ ಕೊಡ್ಲಿಕ್ಕಾಗ್ತದೆ? ಎರಡು ಹಣ್ಣು, ಆ ಎರಡು ಹಣ್ಣು ಯಾವುದು? ಪ್ರವೃತ್ತಿ ಮಾರ್ಗ ಮತ್ತೆ ನಿವೃತ್ತಿ ಮಾರ್ಗ ಅಂತ ಇದನ್ನಾಗಲೇ ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಪ್ರವೃತ್ತಿ ಮಾರ್ಗದಿಂದ ಬರುವಂತಹ ಫಲ ಏನು? ನಿವೃತ್ತಿ ಮಾರ್ಗದಿಂದ ಬರುವಂತಹ ಫಲ ಏನು? ಪ್ರವೃತ್ತಿ ಮಾರ್ಗ ಈಸ್ ನಥಿಂಗ್ ಬಟ್ ಪ್ಯೂರ್ಲಿ ಪ್ರಕೃತ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಎಂಬತಕ್ಕಂಥ ಬಯಕೆಯಿಂದಲೇ ಜೀವನವನ್ನು ಮಾಡಿಕೊಂಡು ಕಾಲ ಕಳೆಯೋದು. ಪುನರಪಿ ಜನನಂ ಪುನರಪಿ ಮರಣಂ, ಇದು ಪ್ರವೃತ್ತಿ ಮಾರ್ಗ. ಭಾಗವತ ಎರಡನ್ನೂ ನಮಗೆ ತಿಳಿಸಿಕೊಡುತ್ತದೆ. ಪ್ರವೃತ್ತಿ ಮಾರ್ಗವನ್ನು ತಿಳಿಸಿಕೊಡ್ತದೆ, ನಿವೃತ್ತಿ ಮಾರ್ಗವನ್ನು ತಿಳಿಸಿಕೊಡ್ತದೆ. ಹಾಗಾದ್ರೆ ನಿವೃತ್ತಿ ಮಾರ್ಗ ಯಾವುದು? ಒಬ್ಬ ವ್ಯಕ್ತಿ ಮತ್ತೆ ಜೀವನಾಗಿ ಬಾರದೆ ಹುಟ್ಟು ಸ್ವಾಮಿನಿಂದ ದೂರ ಸರಿಯೋದು ಅಷ್ಟೇ. ಮತ್ತೆ ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಇಷ್ಟಪಡದೆ ಸಾಧನೆಯನ್ನು ಮಾಡಿ ಭಗವಂತನ ಅಪರೋಕ್ಷ ಜ್ಞಾನ ಅಥವಾ ಮೋಕ್ಷಾದಿ ಫಲಗಳನ್ನು ಪಡೆಯೋದು ನಿವೃತ್ತಿ ಮಾರ್ಗ. ಯಾಕೆ ಈ ವಿಚಾರ ಭಾಗವತ ಪ್ರಸ್ತಾಪ ಮಾಡ್ತಾ ಇದೆ ಅಂದ್ರೆ, ಹೇಳಿ ಕೇಳಿ ಕೃಷ್ಣ ಅವತಾರ ಮಾಡ್ತಾ ಇದ್ದಾನೆ. ಅವನು ನಮಗೆ ಪ್ರಾಪ್ತನಾದ ಅಂತಂದ್ರೆ ನಾವು ಯಾವುದನ್ನು ಆಪ್ಟ್ ಮಾಡ್ಕೊಳ್ಬೇಕು? ಪ್ರವೃತ್ತಿ ಮಾರ್ಗವನ್ನು ಆಪ್ಟ್ ಮಾಡ್ಕೋಬೇಕು ಅಥವಾ ನಿವೃತ್ತಿ ಮಾರ್ಗವನ್ನು ಆಪ್ಟ್ ಮಾಡ್ಕೊಳ್ಬೇಕು ಅಂತ ನಾವು ಈಗಲೇ ಡಿಸೈಡ್ ಮಾಡಬೇಕು ಅಂತ ಭಾಗವತ ಎಚ್ಚರಿಸ್ತದೆ ಅಷ್ಟೇ. ವಿಶೇಷ ನಾಳೆ ದಿವಸ ಕೃಷ್ಣಾವತಾರ ಆಗ್ತಾ ಇದೆ. ಕೃಷ್ಣಾವತಾರ ಆಗುವ ದಿವಸದಲ್ಲೇ ನಾವು ಕೃಷ್ಣಾವತಾರದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ನಮ್ಮ ಹಿರಿಯರ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಪ್ರವೃತ್ತಿ ಮಾರ್ಗದಲ್ಲಿ ತ್ಯಾಗ ಜೀವನ ಇರಬೇಕು, ಮತ್ತೆ ಪ್ರಾಪಂಚಿಕ ಸುಖ ಜಾಸ್ತಿ, ಪಾರರ್ಥಿಕ ಮುಖ ಕಮ್ಮಿ. ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಆಸುರಿ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ನಿವೃತ್ತಿ ಮಾರ್ಗದಲ್ಲಿ ದೈವಿ ಪ್ರವೃತ್ತಿ ಜಾಸ್ತಿ ಆಗತ್ತೆ. The option is yours to accept, not to accept. ಯಾವುದು ಬೇಕು, you have to decide yourself what to opt and what not to opt. ಪ್ರವೃತ್ತಿ ಮಾರ್ಗವನ್ನು ಅನುಸರಿಸಬೇಕಾ ಅಥವಾ ನಿವೃತ್ತಿ ಮಾರ್ಗವನ್ನು ಅನುಸರಿಸಬೇಕಾ ಅನ್ನೋದು ಇದೇ ಫಲ. ಭಾಗವತದಲ್ಲಿ ಫಲ ಇದೆ, ಆದರೆ ಅದು ನಮಗೆ ಬಿಟ್ಟಿದ್ದಷ್ಟೇ ಹೊರತು ಆಚಾರ್ಯರು ಹೇಳ್ತಾರೆ ಜೀವನ ಯೋಗ್ಯತೆ, ಜೀವನ ಸ್ವಭಾವ, ಜೀವನ ಸಂಸ್ಕಾರ, ಜೀವನ ಮಾಡುವ ಕರ್ಮ ಇದೆಲ್ಲವೂ ಕೂಡ ಮಿಳಿತವಾಗಿರುತ್ತದೆ ಅದರಲ್ಲಿ ಅಂತ ನ್ಯಾಯಶಾಸ್ತ್ರದಲ್ಲಿ ಜಯತೀರ್ಥರು ಹೇಳ್ತಾರೆ. ಮತ್ತೆ ಇದು ಎರಡು ಫಲಗಳು. ಇನ್ನು ಮೂರು ಏನದು? ಮೂರು ಮೂಲ ಏನದು? ಮೂರು ಬೇರು. ಅದೇನದು? ಸತ್ವ, ರಜಸ್, ತಮಸ್. ಈ ಮೂರು ಗುಣ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ. ಇದೇ ಈ ಮರದ ಮೂರು ಬೇರು. ಮರ ಅಂದ್ರೆ ಭಾಗವತ ಅಂತ ಅರ್ಥ ಇಲ್ಲಿ ಅಷ್ಟೆ. ಪ್ರತಿಯೊಬ್ಬನೂ ಅವನವನ ಜೀವನದಲ್ಲಿ ಈ ಮೂರು ಈ ಮೂರು ಗುಣದಿಂದ ಪ್ರಭಾವಿತನಾಗಿಯೇ ಇರ್ತಾನೆ. ತುಂಬ ಸಾತ್ವಿಕನಾಗಿರುವವನಲ್ಲಿ ಆಗೊಮ್ಮೆ ಈಗೊಮ್ಮೆ ರಾಜಸ ತಾಮಸ ಸ್ವಭಾವಗಳು ಕಂಡು ಬರಬಹುದು. ಆದರೆ ತಾಮಸನಲ್ಲಿ ಸ್ವಲ್ಪ, ರಾಜಸನಲ್ಲಿ ಸ್ವಲ್ಪ ಸಾತ್ವಿಕತೆ ಕಾಣಬಹುದು. ಆದರೆ ಸ್ವಭಾವತಃ ಅವರು ತಾಮಸರೇ ರಾಜಸರೇ ಆಗಿದ್ದರೆ ಭಗವಂತ ಅದನ್ನ ದಾಟೋದು ಬಹಳ ಕಷ್ಟ. ಆದರೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಅಂತೂ
ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ 3 ಗುಣಗಳನ್ನು ಹೆಣೆದುಕೊಂಡೇ ನಾವು ನಮ್ಮನ್ನು ನಿಯಂತ್ರಿಸ್ಕೊಳ್ಬೇಕಷ್ಟೇ ಹೊರತು ಅದಕ್ಕೆ ನಾವು ಪ್ರಯತ್ನ ಪಟ್ಟರೆ ಏನಾದರೂ ಭಗವಂತ ನಮಗೆ ಅನುಗ್ರಹ ಮಾಡ್ಬೋದು, ಇಲ್ಲಿ ಹೋದರೆ ಇಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಕಂಸ. ಆತ ದೇವಕಿ ಮಕ್ಕಳನ್ನ ಚಚ್ಚಿ ಕೊಂದ ನೀಚ, ಪರಮನೀಚ, ಮಹಾ ತಾಮಸಿ. ಆದರೆ ಅವನು ಕೊನೆಗೆ ಬಂದು ಹೇಳ್ತಾನೆ, ಆ 8ನೇ ಮಗು 7ನೇ ಮಗು ಹಾರಿ ಹೋಗ್ತದೆ. ಹಾರಿ ಹೋದಾಗ ಕೊನೆಗೆ ತಂಗಿಯ ಬಳಿ ಬಂದು ಒಂದು ಮಾತು ಹೇಳ್ತಾನೆ, ದೇವಕಿ ಏನು ತಿಳ್ಕೊಬಿಡಮ್ಮ, ಬದುಕು ಸ್ಥಿರ ಅಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ಅಣ್ಣ ತಂಗಿಯನ್ನ ಪ್ರಾರ್ಥನೆ ಮಾಡ್ತಾನೆ. ನಾನು ಬದುಕಬೇಕು ಎನ್ನುವ ಆಸೆಗೋಸ್ಕರವಾಗಿ ನಿನ್ನ ಮಕ್ಕಳನ್ನು ಕೊಂದು ನಾನು ಶಿಶು ಹತ್ಯಾ ದೋಷ ನನಗೆ ಬಂತು. ಆದರೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಶಾಶ್ವತ ಇಲ್ಲ. ನೋಡಿ ಅಲ್ಲಿ ಹೇಳ್ತಾನೆ ಅವನು, ಇಚ್ಛೆಯಂತೆ ಜಗತ್ತು ನಡೆಯುತ್ತೆ, ಭಗವಂತನ ಇಚ್ಛೆಯಂತೆ ಜಗತ್ತು ನಡೆಯುತ್ತೆ ಅಂತ. ಇದೇನು ಗೊತ್ತಾ, ಆವೇಶ ಅಂತ ಹೆಸರು ಇದಕ್ಕೆ. ಆಚಾರ್ಯರು ಇದನ್ನು ಆವೇಶ ಅಂತಾರೆ. ಸಜ್ಜನಿಕೆ ಆವೇಶ ಇದ್ದಾಗ ಈ ಮಾತುಗಳು ಬರುತ್ತೆ. ಅದೇ ದುರ್ಜನರ ಅದು ಅವನ ಸ್ವಭಾವವೇ ತಾಮಸ ರಾಜಸ್ವಾದ್ರಿಂದ ಕೃಷ್ಣನ ದ್ವೇಷಿಯಾದ. ಕೊನೆಗೆ ಯಾವುದೋ ಕ್ಷಣಿಕ ಆವೇಶದಲ್ಲಿ ನಾನು ನಿನಗೆ ಅನ್ಯಾಯ ಮಾಡಿ ಮಕ್ಕಳನ್ನೆಲ್ಲ ಕೊಂದುಬಿಟ್ಟಿದ್ದೀನಿ, ನಾವೆಲ್ಲ ಸುಮ್ಮನೆ ಹಾರಾಡ್ತೀವಿ ಅಷ್ಟೇ ಹೊರತು ನನ್ನ ತಪ್ಪಿಗೆ ಕ್ಷಮೆ ಇರಲಿ ಅಂತ ತಂಗಿಯನ್ನ ಬೇಡುವ ಒಂದು ಪ್ರಸಂಗವನ್ನು ತೆಗೆದುಕೊಂಡಾಗ ಭಾಗವತ ಎಷ್ಟು ಜೀವನದ ಮೌಲ್ಯಗಳನ್ನ ನಮಗೆ ತಿಳಿಸ್ತಾ ಇದೆ ಅಂತ ಅರ್ಥ ಆಗುತ್ತೆ. ಕಂಸನ ಜೀವನದಲ್ಲಿ ಸಾತ್ವಿಕ ಕ್ಷಣಗಳು ಇದೆ. ಯಾವ ಕ್ಷಣದಲ್ಲಿ ಯಾವ ಗುಣದ ಪ್ರಭಾವ ಹೆಚ್ಚೋ ಅದಕ್ಕೆ ತಕ್ಕಂತೆ ನಾವು ನಡ್ಕೋತೀವಿ. ಇದು ಎಲ್ಲರ ಸಂಸಾರದಲ್ಲೂ ಇರುವಂತದ್ದು. ಇದು ಆ ಗುಣಗಳ ಬಂಧನವೇ ಸಂಸಾರ ಆಗ್ಬಿಡುತ್ತೆ. ಇಲ್ಲಿರುವಷ್ಟು ಕಾಲ ಅದರ ಪ್ರಭಾವವನ್ನ ಮೀರಿ ಯಾರು ನಿಲ್ಲಿಕ್ ಸಾಧ್ಯನೇ ಇಲ್ಲ. ಏನೋ ಅವನು ಸಂಪಾದನೆ ಮಾಡ್ತಾ ಇದ್ದಾನೆ, ಏನೋ ಅವಳು ಸಂಪಾದನೆ ಮಾಡ್ತಾ ಇದ್ದಾರೆ, ಏನೋ ಮಾಡ್ಕೊಂಡು ಹೋಗ್ಲಿ ಬಿಡು, ನಮಗೇನಂತೆ, ನಮ್ಮ ಕಾಲ ಇಲ್ಲ, ಮುಗಿತಲ್ಲ ಅಂತ ವೈರಾಗ್ಯದ ಮಾತಾಡ್ತೀವಿ ನಾವು. ಅಲ್ಲಿ ತನಕ ನಿಮ್ಮ ಜೀವನ ಹೇಗೆ ನಡೆದಿತ್ತು, ಅವ್ರ ಮೇಲೆ ಡಿಪೆಂಡ್ ಆಗಿದ್ರ, ನೀವು ಮಗ ಸೊಸೆ ಮೇಲೆ ಡಿಪೆಂಡ್ ಆಗಿದ್ರ. ಈಗ ಯಾಕೆ ಮಗ ಇಲ್ಲ ರೀ, ಅವ್ನು ಹೇಳ್ಬಿಟ್ಟಿದ್ದಾನೆ, ಅಮೆರಿಕಾದಿಂದ ಫೋನ್ ಮಾಡ್ಬಿಟ್ಟಿದ್ದಾನ್ರಿ ಅವನು, ಬಿಲ್ಕುಲ್ ಮನೆ ಕೂಡ ಹೋಗೋದು, ಅರ್ಶನ ಕುಂಕುಮಕ್ಕೆ ಕರೆದ್ರು ಹೋಗ್ಬಾರ್ದು, ಅದಕ್ಕೆ ನಾನು ಅರ್ಶನ ಕುಂಕುಮಕ್ಕೆ ಬರೋದಿಲ್ಲಪ್ಪ. ಮಗನೇ, ನೀನ್ ಅವ್ರ ಮನೆ ಅರ್ಶನ ಕುಂಕುಮಕ್ಕೆ ಹೋಗೋದು, ಅವ್ರಿಗೆ ಅವನಿಗೆ ನಿನ್ ಮಗನಿಗೆ ಸೊಸೆಗೆ ಏನು ಗೊತ್ತಾಗತ್ತಾ? ನಿಮ್ಮ ಧರ್ಮವನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಮಗನ ಪರ್ಮಿಷನ್ ಯಾಕ್ರಿ ತಗೋಬೇಕು ನೀವು? ನಾಚಿಕೆ ಆಗೋದಿಲ್ಲ ನಿಮಗೆ ಹಿರಿಯರಾಗಿ? ಇಂತಹ ಬಂಧಕದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಭಾಗವತ ಇದನ್ನು ಎಚ್ಚರಿಸ್ತಾ ಇದೆ. ಕಂಸನ ಸ್ಥಿತಿ ಈಗ ಹಾಗೆ ಆಗಿರೋದು. ಅದಕ್ಕೋಸ್ಕರವಾಗಿ ತಂಗಿಯನ್ನ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ ಅಂತಂದ್ರೆ, ಇದು ಅವತ್ತು ಕಂಸ, ಇವತ್ತು ನಾವು, ಏನು ವ್ಯತ್ಯಾಸ ಇಲ್ಲ. ಈ ಮರದ ಹಣ್ಣಿಗೆ ಅಂದ್ರೆ ಭಾಗವತದಲ್ಲಿರುವ ಈ ರಸಾಯನಕ್ಕೆ 6 ರುಚಿಗಳಿದೆ, 4 ರಸಗಳಿದೆ. ಅದ್ಯಾವುದ್ಯಾವುದು? ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಈ 2 ಬಗೆಯ ಹಣ್ಣಿನಲ್ಲಿ 4 ಬಗೆಯ ರುಚಿಗಳು: ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಧರ್ಮ ಮೋಕ್ಷಗಳು, ಪ್ರವೃತ್ತಿ ಮಾರ್ಗದಲ್ಲಿ ಯಥಾ ಪ್ರಕಾರ ಸಂಸಾರಕ್ಕೆ ಬಂದು ಬೀಳ್ಬೇಕಾಗ ಪುನರಪಿ ಜನನಂ ಪುನರಪಿ ಮರಣಂ. ಈ ಮರದಲ್ಲಿ 5 ಬಗೆಯ ಬೀಳಲ್ಲಿ ಇದೆ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ತನ್ಮಾತ್ರಗಳು. ಇದು ಮರದ ಬೀಳಲು. ಆಕಾಶದಿಂದ ಶಬ್ದ, ವಾಯುವಿನಿಂದ ಸ್ಪರ್ಶ, ಬೆಂಕಿಯಿಂದ ರೂಪ, ನೀರಿನಿಂದ ರಸ, ಮಣ್ಣಿನಿಂದ ಗಂಧ. ಹೀಗೆ ಪಂಚಭೂತಗಳಿಂದ ಪಂಚ ತನ್ಮಾತ್ರಗಳು.
ಇವುಗಳನ್ನು ಗ್ರಹಿಸಲಿಕ್ಕೋಸ್ಕರವಾಗಿ ಭಗವಂತ ನಮಗೆ 5 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಶಬ್ದಕ್ಕೆ ಕಿವಿ, ಸ್ಪರ್ಶಕ್ಕೆ ತೊಗಲು, ರೂಪಕ್ಕೆ ಹಣ್ಣು ಕಣ್ಣು, ರಸಕ್ಕೆ ನಾಲಿಗೆ, ಗಂಧಕ್ಕೆ ಮೂಗು, ಪಂಚ ತನ್ಮಾತ್ರಗಳು. ಇವುಗಳಿಂದ ಪಂಚಭೂತಗಳು. ಇವುಗಳನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಪಂಚೇಂದ್ರಿಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಹೀಗೆ ಈ 6 ಬಗೆಯ ವಿಕಾರಗಳನ್ನು ಒಳಪಡುವಂತಹ ಸ್ವಾಭಾವಿಕ ಉಳ್ಳದ್ದು ಈ ಭೌತಿಕ ದೇಹ. ಇದರಲ್ಲಿ ಭಗವಂತನ ಚಿಂತನೆ, ಭಗವಂತನ ಧ್ಯಾನ, ಭಗವಂತನ ಜಪತಪಾದಿಗಳು ಇವುಗಳಷ್ಟೇ ನಮ್ಮ ಹಿಂದೆ ಬರ್ತದಷ್ಟೇ ಹೊರತು ಲೌಕಿಕವಾದ ಪ್ರವೃತ್ತಿ ಮಾರ್ಗದಿಂದ ಯಾವ ಲಾಭಗಳನ್ನು ಬಡಿಸಲಿಕ್ಕಾಗೋದಿಲ್ಲ, ಯಾವ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೋಕ್ಷ ಸಾಧನೆ ಇಲ್ಲ ಅಂತ ಭಾಗವತ ತಿಳಿಸ್ತಾ ಇದೆ. ಮತ್ತೆ ಈ ಜೀವನದ ಏರುಪೇರುಗಳನ್ನು ತಿಳಿಸುವ ಭಾಗವತ. ಹುಟ್ಟುವುದಕ್ಕಿಂತ ಮೊದಲಿನ ಸ್ಥಿತಿ ಹೇಗೆ? ಗರ್ಭದಲ್ಲಿ ವಾಸ, ತಾಯಿಯ ಗರ್ಭದಲ್ಲಿ ವಾಸ, ಅಸ್ಥಿ. ನಂತರದಲ್ಲಿ ಹುಟ್ಟುವುದು 2ನೇ ಹಂತ, ಜಾಯತೆ. ಹುಟ್ಟಿದ್ದಾದ್ಮೇಲೆ ಬೆಳೆಯುತ್ತೆ, ವಿಕಾರ, ವರ್ಧತೆ. ಬೆಳೀತಾ 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 ರೂಪಾಂತರಗೊಳ್ಳುತ್ತೆ ದೇಹ, ವಿಕಾರ. ವಿಪರಿಣಮತೆ. ಮುಪ್ಪುರರಿ ಬೆಳವಣಿಗೆ ಒಂದು ಸ್ಟೇಜ್ ಬೆಳೆಯುತ್ತೆ, ನಂತರದಲ್ಲಿ ಮುಪ್ಪಾಗ್ತಾ ಬರುತ್ತೆ, ಇಳಿಮುಖವಾಗ್ತಾ ಹೋಗುತ್ತೆ. ಆ ಇಳಿಮುಖದಲ್ಲಿ ನಾವು ಕಾಣುವಂತಹ ಬದಲಾವಣೆ ಏನು? ಕೂದಲು ಉದುರುತ್ತೆ, ಹಲ್ಲು ಉದುರುತ್ತೆ, ಮೈ ಸುಕ್ಕಟ್ಟತ್ತೆ, ಇಳಿಕೆ, ಮೈಕೈ ನೋವು ಶುರು ಆಗತ್ತೆ. ಇನ್ನು 5ನೇ ವಿಕಾರ ಎಂಥದ್ದು? ಅಪೇಕ್ಷೀಯತೆ. ಬೇಕು ಬೇಕು ಬೇಕು, ಬೇಡ ಬೇಡ ಬೇಡ, ಬೇಕು ಬೇಕು. ಕೊನೆಗೊಮ್ಮೆ ಈ ದೇಹ ನಾಶ ಆಗ್ತದೆ, ನಶ್ಯತಿ. ಕೊನೆಯಲ್ಲಿ ದೇಹವೂ ವಿಕಾರ ಆಗತ್ತೆ, ನಾಶನೂ ಹೊಂದುತ್ತೆ. ಈ ಭೌತಿಕ ದೇಹಕ್ಕೆ 7 ತೊಗಟೆಗಳನ್ನು ಕೊಟ್ಟಿದ್ದಾನೆ ಭಗವಂತ. ಸಪ್ತ ತ್ವಕ್, ಅದನ್ನೇ ಸಪ್ತಧಾತುಗಳು ಅಂತ ಕರೀತಾ ಇದ್ದಾರೆ. ತ್ವಕ್ ಚರ್ಮ, ಮಾಂಸ, ಮಾಂಸ, ರುಧಿರ, ಮಜ್ಜ, ಮೇಧಸ್, ಅಸ್ಥಿ. 8 ಟೊಂಗೆಗಳಿದೆ. ಅಷ್ಟವಿಟಪಃ. ಜೀವ ಸೃಷ್ಟಿ 8 ಪ್ರಕಾರಗಳು. ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಚಾಚಿಗಳು, ತಿರ್ಯಂಗ್ ಜಂತುಗಳು, ಸ್ಥಾವರ ಮತ್ತು ಮನುಷ್ಯರು. ಈ ಪ್ರಕಾರಗಳಲ್ಲಿ ತಾನು 84 ಲಕ್ಷ ಯೋನಿಗಳನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ. 9 ಪೊಟರೆ ಇದೆ ಈ ಜೀವನದಲ್ಲಿ, ಸಂಸಾರದಲ್ಲಿ. ನವಾಕ್ಷ. ಅದ್ಯಾವುದು? ಪುರಂಜನೋಪಾಖ್ಯಾನದ 9 ದ್ವಾರ, 9 ಪೊಟರೆ ಈ ದೇಹದಲ್ಲಿ ಕೊಟ್ಟಿದ್ದಾನೆ. ಯಾವುದು? 2 ಕಣ್ಣು, 2 ಕಿವಿ, ಮೂಗಿನ ಹೊಳ್ಳೆ 2, ಬಾಯಿ ಮತ್ತು ಮಲಮೂತ್ರ ದ್ವಾರಗಳು. 10 ಎಲೆ, ದಶಚ್ಛದ. ಆ 10 ಎಲೆ ಯಾವುದು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇಂದ್ರಿಯಗಳ ಗೋಲಕವೇ ಹಿಂದೆ ಬಂದ ಪೊಟರೆಗಳು. ಇಂತಹ ಈ ಮರ ದ್ವಿಖಗ, 2 ಬಗೆಯ ಹಕ್ಕಿಗಳು ವಾಸವಾಗಿದೆ. ಆ 2 ಬಗೆಯ ಹಣ್ಣುಗಳನ್ನು ತಿನ್ನಲು 2 ಬಗೆಯ ಹಕ್ಕಿಗಳಿದೆ. ಅದ್ಯಾವುದು? ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಸಂಸಾರಿಗಳೆಲ್ಲರೂ ಪ್ರವೃತ್ತಿ ಮಾರ್ಗವನ್ನೇ ಆರಿಸ್ಕೋತಾರೆ. ಮೋಕ್ಷದ ದಾರಿ ಹಿಡಿದವರು ನಿವೃತ್ತಿ ಮಾರ್ಗವನ್ನ ಅನುಸರಿಸ್ತಾರೆ. ಇದು ಆದಿ ವೃಕ್ಷ. ಪಿಂಡಾಂಡದಿಂದ ಬ್ರಹ್ಮಾಂಡ ತನಕ ಹರವಿ ನಿಂತ ದೊಡ್ಡ ಸಂಸಾರ ವೃಕ್ಷ. ದೇವತೆಗಳೆಲ್ಲರೂ ಕೂಡ ಕೃಷ್ಣನನ್ನ ಸ್ತುತಿ ಮಾಡಿದ್ರು. ಈ ಸಂಸಾರ ವೃಕ್ಷದ ಚಿತ್ರಣ ಬಹಳ ರೋಚಕವಾಗಿದೆ. ಕೃಷ್ಣ ಭಗವಂತ ಆಧ್ಯಾತ್ಮಿಕ ಅರ್ಥಗಳನ್ನು ಒಳಗೊಂಡಿದೆ. ಕೃಷ್ಣ, ಹೇ ಭಗವಾನ್, ದೇವತಿ ಗರ್ಭದಲ್ಲಿ ಪುಟ್ಟ ಮಗುವಾಗಿ ಬೆಳೀತಾ ಇದ್ದಿ ನೀನು. ಆದರೆ ನಿನ್ನ ಗರ್ಭದೊಳಗೆ ಇಡೀ ವಿಶ್ವ ಹುದುಗಿದೆ.
1ರಿಂದ 10ರ ತನಕ 55 ಮಜಲು, ಅದನ್ನು ಕೂಡಿದ್ರೆ 55 ಆಗತ್ತೆ. ಆ ಮಜಲುಗಳು ಹೇಗೆ ಹರವಿಕೊಂಡಿದೆಯೋ ಸಮಸ್ತ ಚರಾಚರ ಪ್ರಪಂಚಕ್ಕೆ ನೀನೊಬ್ಬನೇ ಸೃಷ್ಟಿಕರ್ತ ಅಂತ ದೇವಾನು ವರ್ಮಾದಿ ದೇವತೆಗಳೆಲ್ಲರೂ ಕೂಡ ಆ ಪುಟ್ಟ ದೇವಕಿ ಹೊಟ್ಟೆ ಒಳಗಿರುವ ಕೂಸನ್ನ, ಮಗುವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವಮೇಕ ಏವಾಸ್ಯ ಸತಪ್ರಸೂತಿ ಸ್ಥಾನಂ ನಿಧಾನಂ ತದನುಗ್ರಹಶ್ಚ ತ್ವನ್ಮಾಯೆಯ ಸಂವೃತ ಚೇಸ ಸತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋಯೇ. ಇದು ಭಗವಂತನ ಸೃಷ್ಟಿ, ನಮ್ಮ ಸೃಷ್ಟಿ ಅಲ್ಲ. ಅದಕ್ಕೊಂದು ವಾಸಸ್ಥವಾದ ಒಂದು ಅಸ್ತಿತ್ವ ಇದೆ. ಭಗವಂತನ ನಿಯಮವನ್ನ ಎಂದೂ ಭಗವಂತ ಮೀರೋಲ್ಲ. ತನ್ನದೇ ಆದ ಒಂದು ಚಾಪ್ ಇಟ್ಕೊಂಡಿದ್ದಾನೆ. ಆ ಚಾಪಿನಂತೆಯೇ ತಾನು ಸೃಷ್ಟಿ ಮಾಡ್ತಾನಷ್ಟೇ ಹೊರತು ಅದರಲ್ಲಿ ಒಂದು ಚೂರು ಏರುಪೇರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಇಡೀ ಜಗತ್ತನ್ನು ತಾನೇ ಸೃಷ್ಟಿ ಮಾಡಿದ್ದಾಗ್ಯೂ ಕೂಡ ಅದನ್ನು ತನ್ನ ಜಠರದಲ್ಲಿ ಧರಿಸಿದ್ದಾನೆ, ಧಾರಣೆ ಮಾಡುವಂತ ಸಾಮರ್ಥ್ಯ ಉಳ್ಳವ. ಅಷ್ಟೇ ಅಲ್ಲ, ಅದನ್ನ ಸಂಹಾರ ಬೇಡ ಅಂದ್ರೆ ಸಂಹಾರ ಮಾಡುವಂತ ಸಾಮರ್ಥ್ಯ ಉಳ್ಳವ ಅವನು. ಅರ್ಥಾತ್ ಇಡೀ ಜಗತ್ತು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳೆಲ್ಲವೂ ಕೂಡ ಭಗವಂತನಿಂದಲೇ ನಡೀತಾ ಇದೆ, ಭಗವಂತನ ಅನುಗ್ರಹದಿಂದಲೇ ನಡೀತಾ ಇದೆ. ಇಂತಹ ಭಗವಂತ ದೇವಕಿಯ ಗರ್ಭದ ಒಳಗೆ ಕೂತಿದ್ದಾನೆ ಅಂತಂದ್ರೆ ಏನಿದು? ಇದು ಲೀಲೆನ? ಇದು ನಾಟಕವ? ಗೊತ್ತಿಲ್ಲ. ಕೇಳುಗರು ಇದನ್ನು ಡಿಸೈಡ್ ಮಾಡಬೇಕು. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು, ಎಲ್ಲ ಕ್ರಿಯೆಗಳು, ಕಾಲ ಸ್ವಭಾವ ಎಲ್ಲವೂ ಕೂಡ ಅವನ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಮೋಡ ಹಾಕಿದೆ, ಮಳೆ ಬರ್ತಾ ಇದೆ, ನಮಗೀಗ ಬಿಸಿಲು ಬೇಕು, ನೋಡೋಣ ಬಿಸಿಲು ತರಿಸಿ ನೋಡೋಣ ನಿಮ್ಮ ಕೈಲಾಗತ್ತಾ ಅಂತ. ನಮ್ಮ ಕೈಲಾಗತ್ತೇನು ತರ್ಸಕ್ಕೆ? ಅವನ ಅನುಗ್ರಹ ಇಲ್ಲದಿದ್ದಾಗ ಏನು ಬೇಕಾದರೂ ಆಗತ್ತೆ. ಅವನ ಅನುಗ್ರಹ ಇತ್ತು ಅಂತಾದ್ರೆ ಎಲ್ಲವೂ ಆಗತ್ತೆ. ಇದನ್ನೇ ಮಾಯೆ ಅಂದ್ರು. ಭಗವಂತ ಗರ್ಭವನ್ನ ಧರಿಸಿದ್ದು ನಿಜ, ಗರ್ಭದಲ್ಲಿ ಇದ್ದಿದ್ ನಿಜ, ಹುಟ್ಟಿದ್ ನಿಜ, ಮಗುವಾಗಿ ಬೆಳೆದ ನಿಜ. ಆದರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಇದೆಲ್ಲವೂ ಕೂಡ ಓದ್ಕೊಂಡವ್ರು ಹೇಳ್ತಾರೆ. ಆದರೆ ನೈಜವಾದಂಥ ವಿಚಾರ ಯಾರಿಗ್ ಗೊತ್ತು? ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗತ್ತೆ. ಯಾರು ಮನುಷ್ಯನ ಸಹಜವಾದ ಕಲ್ಪನೆಯಿಂದ ಭಗವಂತನನ್ನ ಕಾಣ್ತಾರೋ ಅವರು ಸಹಜವಾದ ಕಲ್ಪನೆ ಇಂದ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಪಟ್ರೆ ಅವ್ರನ್ನ ದೊಡ್ಡವರು ಅಂತ ಅನ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಅವನನ್ನ ತಿಳ್ಕೊಳ್ಬೇಕು ಅನ್ನೋ ಉತ್ಸುಕತೆ ಯಾರಿಗಿರ್ತದೋ ಅವರು ದೊಡ್ಡವರು. ನಿಜವಾಗ್ಲು ಓದ್ಕೊಂಡವರೆಲ್ಲ ವಿದ್ವಾಂಸರಲ್ಲ, ಹಾಗಂದಾಕ್ಷಣಕ್ಕೆ ಓದ್ದೇ ಇದ್ದವರೆಲ್ಲ ದಡ್ಡರಲ್ಲ. ಗರ್ಭದಲ್ಲಿ ಬೆಳೀತಾ ಇರ್ತಕ್ಕಂಥ ಕೂಸು ಅದು ಲೋಕ ಶಿಶು. ದೇವಕಿ ವಸುದೇವನ ಮಗ ಅಲ್ಲ. ಅವಳು ಗರ್ಭವನ್ನು ಧರಿಸಿದಾಳೆ ಅಂತ ಕೇಳಿದಾಗ ಭಗವಂತ ತಾನು ಗರ್ಭದಲ್ಲೇ ಇದ್ದು ಬ್ರಹ್ಮಾದಿ ದೇವತೆಗಳಿಗೆ ದರ್ಶನವನ್ನು ಕೊಟ್ಟಿದ್ದಾನಂತೆ. ಅವಳ ಗರ್ಭದಲ್ಲಿ ಮಂಗಳ ನಾಮಕ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ನಿಜವಾಗಲೂ ನೀನು ಭಾಗ್ಯವಂತೆ ಅಂತ ಅವನ್ನ ದೇವಕಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅತ್ಯದ್ಭುತವಾದಂತಹ ರೂಪ ಲಕ್ಷಣ ಲಾವಣ್ಯಗಳು ಅವಳನ್ನ ಆವರಿಸ್ಕೊಂಡಿದೆ. ಮತ್ತಷ್ಟೇ ಅಲ್ಲ, ದೇವಾನು ದೇವತೆಗಳೆಲ್ಲ ಆಶ್ವಾಸನೆ ಕೊಟ್ಟಂತೆ ಸಂದರ್ಭ ಹೇಗಿದೆ ಅಂತಂದ್ರೆ, ಇದುವರೆಗೂ 7 ಮಕ್ಕಳುಗಳನ್ನ ಸಾಯಿಸಿದ್ದಾಯ್ತು.
6 ಮಕ್ಕಳನ್ನ ಸಾಯಿಸಿದ್ದಾಯ್ತು, 7ನೇ ಮಕ್ಕಳು ಚಂಗ್ ಅಂತ ಹಾರು ಹೋಯ್ತು. ಆದರೆ ಈ ಮಗುವನ್ನ ಸಾಯಿಸಲಿಕ್ಕೆ ಅವನ ಕೈನಲ್ಲಿ ಸಾಧ್ಯ ಇಲ್ಲ. ಏಕೆ? ಜಗತ್ತನ್ನೇ ರಕ್ಷಣೆ ಮಾಡುವಂತಹ ಭಗವಂತ ನಿನ್ನ ಗರ್ಭದಲ್ಲಿದ್ದಾನೆ ಅಂತ ಕಿವಿ ಹೇಳುವ ಮಾತು ಕೂಡ ತಾನು ಕೇಳಿ ಸಂತಸ ಪಟ್ಲಂತೆ. ಇದರಿಂದ ಏನು ಭಯ ಇಲ್ಲ, ಕಂಸನ ಕತೆ ಮುಗಿಯಿತು ಅಂತ ತಿಳ್ಕೋ. ಹೀಗೆ ದೇವತೆಗಳು ಆಶ್ವಾಸನೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ದೇವಕಿಗೆ ಆಶೀರ್ವಾದ ಮಾಡಿದ್ರು ಅಂತ ಭಾಗವತಕಾರರು ನಿರೂಪಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ದೇವಕಿಗೆ ಒಂದು ದರ್ಶನ ಅಂತಂದ್ರೆ ತಪ್ಪಿಲ್ಲ. ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಇಂತಹ ಇಡೀ ಜಗತ್ತಿನ ಆಳುವಂತಹ ವ್ಯಕ್ತಿ ಅವಳ ಗರ್ಭದಲ್ಲಿ ಬಂದಿದ್ದಾನೆ ಅಂತಂದ್ರೆ ದೇವಕಿ, ವಸುದೇವರು, ನಂದಗೋಪ, ಯಶೋದೆ 6 ಕಲ್ಪ ಸಾಧನೆ ಮಾಡಿದ್ದರಂತೆ. 6 ಕಲ್ಪ ಸಾಧನೆಯನ್ನು ಮಾಡಿ ತಮದ್ಭುತಂ ಬಾಲಕಮಂಬುಜಿಕ್ಷಣಂ ಅನ್ನತ್ತೆ ಭಾಗವತ. ಅವಳ 9 ನವಗರ್ಭವನ್ನ ಧರಿಸಿದ ಅವಳು ಕೃಷ್ಣಾವತಾರವ ನಡೆಯಿತು ಅಂತ ಹೇಳ್ತಾ ಇದೆ ಶ್ರೀಮದ್ ಭಾಗವತ. ಮತ್ತೆ ನಾಳೆ ಇದನ್ನ ಮುಂದುವರಿಸುವ. ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.